ಬಿಜೆಪಿಯಿಂದ ಎಂಎಲ್ಸಿ ಆಗಿ ಆಯ್ಕೆಯಾದ ರಘು ಕೌಟಿಲ್ಯ ಸುತ್ತೂರು ಶ್ರೀಗಳಿಂದ ಆಶೀರ್ವಾದ. ಧರ್ಮದ ಮಾರ್ಗದರ್ಶನ, ಜನಸೇವೆಯ ಸಂಕಲ್ಪ. ನಮಸ್ಕಾರ ಪ್ರಜಾಪವ ಟಿವಿ ವೀಕ್ಷಕರೇ, ಕರ್ನಾಟಕ ವಿಧಾನ ಪರಿಷತ್ಗೆ ಬಿಜೆಪಿ ವತಿಯಿಂದ ನೂತನವಾಗಿ ಆಯ್ಕೆಯಾದ ಮಾನ್ಯ ಎಂಎಲ್ಸಿ ಶ್ರೀ ರಘು ಕೌಟಿಲ್ಯ ಅವರು ಧಾರ್ಮಿಕ ಕ್ಷೇತ್ರಕ್ಕೆ ತೆರಳಿ ಆಶೀರ್ವಾದ ಪಡೆದರು. ಧರ್ಮದ ಮಾರ್ಗದರ್ಶನ, ಜನಸೇವೆಯೇ ಸಂಕಲ್ಪ, ಇದೇ ಅವರ ಧ್ಯೇಯ ವಾಕ್ಯ. ಕರ್ನಾಟಕ ವಿಧಾನ ಪರಿಷತ್ಗೆ ಬಿಜೆಪಿ ವತಿಯಿಂದ ನೂತನವಾಗಿ ಆಯ್ಕೆಯಾದ ಮಾನ್ಯ ಎಂಎಲ್ಸಿ ಶ್ರೀ ರಘು ಕೌಟಿಲ್ಯ ಅವರು ಅಧಿಕಾರ ಸ್ವೀಕಾರಕ್ಕೂ ಮುನ್ನ ಸುತ್ತೂರು ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಸ್ಮರಣೀಯ ಕ್ಷಣ. ಸುತ್ತೂರು ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರ ಅನುಗ್ರಹ, ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ಜನಸೇವೆಯಲ್ಲಿ ಮತ್ತಷ್ಟು ಶಕ್ತಿ, ಪ್ರೇರಣೆ ಮತ್ತು ಸಮರ್ಪಣೆ ದೊರೆಯಲಿದೆ ಎಂದು ಎಂಎಲ್ಸಿ ರಘು ಕೌಟಿಲ್ಯ ಅವರು ಭಾವನೆ ವ್ಯಕ್ತಪಡಿಸಿದರು. ಧನ್ಯವಾದಗಳು ಶ್ರೀಗಳ ಆಶೀರ್ವಾದಕ್ಕೆ ಎಂದು ಅವರು ಕೃತಜ್ಞತೆ ಸಲ್ಲಿಸಿದರು. ಧರ್ಮದ ಮಾರ್ಗದಲ್ಲಿ ನಡೆದ ಜನಸೇವೆ ಮಾಡುವ ಸಂಕಲ್ಪದೊಂದಿಗೆ ರಘು ಕೌಟಿಲ್ಯ ಅವರ ಹೊಸ ಪಯಣ ಆರಂಭ. ಎಂಎಲ್ಸಿ ಆಗಿ ಆಯ್ಕೆಯಾದ ನಂತರ ಶ್ರೀಗಳ ಆಶೀರ್ವಾದ ಪಡೆದ ಮೊದಲ ರಾಜಕೀಯ ಮುಖಂಡ ಅಂತ ಈ ಭೇಟಿ ಚರ್ಚೆಗೆ ಗ್ರಾಸವಾಗಿದೆ. ವರದಿ ಕಾಂತರಾಜು ಕೆ, ಮೈಸೂರು, ಪ್ರಜಾಪವ ಟಿವಿ. ಸುತ್ತೂರು ಶ್ರೀಗಳನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದದ್ದು ಬಹುಶಃ ನನ್ನ ಸೌಭಾಗ್ಯ. ಈ ಭಾಗದಲ್ಲಿ ಶೈಕ್ಷಣಿಕ, ಔದ್ಯೋಗಿಕ ಮತ್ತು ಆರೋಗ್ಯ ಮತ್ತು ತ್ರಿವಿಧ ದಾಸೋಹ ಇವೆಲ್ಲವನ್ನು ಶತಮಾನಗಳಿಂದ ಈ ಮಠ ಈ ಜನರಿಗೆ ಒಂದು ಕಲ್ಪವೃಕ್ಷದ ರೀತಿಯಲ್ಲಿ ಉಣಬಡಿಸುತ್ತಾ ಒಂದು ಶ್ರೇಷ್ಠತೆಯನ್ನು ಮೆರೆದಿದೆ. ಆಧ್ಯಾತ್ಮಿಕತೆಯ ಜೊತೆಗೆ ಸಾಮಾಜಿಕ ಬದುಕಿಗೆ ವರ್ಗಭೇದವಿಲ್ಲದ ಎಲ್ಲರಿಗೂ ಕೂಡ ಈ ತ್ರಿವಿಧ ದಾಸೋಹ, ಜ್ಞಾನ ದಾಸೋಹ, ಅಕ್ಷರ ದಾಸೋಹವನ್ನು ಉಣಬಡಿಸುವ ಮೂಲಕ, ಆರೋಗ್ಯ ದಾಸೋಹವನ್ನು ಉಣಬಡಿಸುವ ಮೂಲಕ ಶ್ರೀಗಳ ಸಾರಥ್ಯದ ಈ ಸುತ್ತೂರು ಕ್ಷೇತ್ರದ ಮಹಿಮೆ ಬಹುಶಃ ಇಡೀ ವಿಶ್ವದ ಭೂಪಟದ, ಆಧ್ಯಾತ್ಮಿಕ ಭೂಪಟದಲ್ಲಿ ಅತ್ಯಂತ ಸರ್ವಶ್ರೇಷ್ಠತೆಯನ್ನು ಪಡೆದಿರ್ತಕ್ಕಂಥ ಮಠವಾಗಿರ್ತಕ್ಕಂಥದ್ದು ಮೈಸೂರಿಗರಾದ ನಮಗೆ ಅತ್ಯಂತ ಹೆಮ್ಮೆ ಅಂತ ಹೇಳಿ ಬಯಸ್ತೇನೆ. ವಿಧಾನ ಪರಿಷತ್ತು ಪ್ರವೇಶಿಸುವ ಮುನ್ನ ಶ್ರೀಗಳ ಆಶೀರ್ವಾದ ಪಡಿತಾ ಇರ್ತಕ್ಕಂಥದ್ದನ್ನು ಬಹುಶಃ ನನಗೊಂದು ಪ್ರೇರಣೆ ನೀಡಿದೆ. ಒಂದು ಆಧ್ಯಾತ್ಮಿಕವಾದ ಜಾಗೃತಿಯ, ಎಚ್ಚರಿಕೆಯ ಜಾಗೃತಿಯ ಒಂದು ಭಾವವನ್ನು ಉಂಟು ಮಾಡಿದೆ ಮತ್ತು ಜವಾಬ್ದಾರಿಯನ್ನು ಕೂಡ ನೆನಪಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇತ್ತೀಚೆಗೆ ತಾವು ಬಿಡುಗಡೆ ಮಾಡಿದಂಥ ಪುಸ್ತಕವನ್ನು ಕೂಡ ಶ್ರೀಗಳಿಗೆ ಕೊಟ್ಟರು. ಅದರ ಬಗ್ಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪುಸ್ತಕವನ್ನು ಶ್ರೀಗಳ ಬಿಡುಗಡೆ ಬಂದದನ್ನು ನೆನಪಿಸಿದ್ರು, ಅವ್ರಿಗೆ ತಲುಪಿಸೋಕ್ಕಾಗಿರಲಿಲ್ಲ. ಅದರಿಂದ ಅದನ್ನು ತಲುಪಿಸಿದೆ. ಅದು ನನ್ನ ಪತ್ನಿಯನ್ನು ಕುರಿತು ಬಂದಂಥ ಭೂಮಿ ಪುತ್ರಿ ಎರಡನೇ ಅವರಿಗೆ ನೋಡಿ ಭಾವುಕವಾಗಿದ್ದಂಥ ಆ ಕವನ ಸಂಕಲನವನ್ನು ನೋಡಿ ಅವರು ಸಂತೋಷಪಟ್ಟರು. ಸರ್, ಇತ್ತೀಚೆಗೆ ನಡೆದಂತಹ ರಾಜಕೀಯ ವಿಚಾರವಾಗಿ ಮಾತನಾಡಿದ ಸರ್, ಅಡ್ಡ ಮತದಾನ ಮತ್ತು ಸಿಂಧು ಮತದಾನದ ವಿಚಾರವಾಗಿ, ಹಣೆ ಪ್ರಮಾಣದ ವಿಚಾರವಾಗಿ ಹೈಕಮಾಂಡ್ ಅಂಗಳಕ್ಕೂ ಕೂಡ ಧರ್ಮಸ್ಥಳದಲ್ಲೇ ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತುಬದ್ಧ ಕಾರ್ಯಕರ್ತರ ಪಕ್ಷ. ಆದ್ದರಿಂದ ಇಂಥ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ವರಿಷ್ಠ ಮಂಡಳಿಯ ಇತರರನ್ನು ಭೇಟಿ ಮಾಡಿ ಈಗಾಗಲೇ ವಿಚಾರವನ್ನು, ವಾಸ್ತವವನ್ನು ವಿರೋಧ ಪಕ್ಷದ ನಾಯಕರಾದ ಅಶೋಕ್ರವರ ಜೊತೆ ಸೇರಿ ಈಗಾಗಲೇ ಸಲ್ಲಿಸಿದ್ದಾರೆ. ಇದು ಅತ್ಯಂತ ಗಂಭೀರ ವಿಚಾರ ಅಂತಕ್ಕಂಥದ್ದು ಕೂಡ ಈಗಾಗಲೇ ಚರ್ಚೆ ಆಗಿದೆ. ಆ ದೃಷ್ಟಿಯಲ್ಲಿ ಯಾರೇ ಏನೇ ಮಾಡಿದರೂ ಅದು ಆತ್ಮಘಾತುಕತನ ಅಂತ ಹೇಳಿ, ಆತ್ಮಘಾತುಕತನ, ನಂಬಿಕೆ ದ್ರೋಹ ಮತ್ತು ಒಂದು ರಾಜದ್ರೋಹ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಮೈಸೂರಿನಲ್ಲಿ ಇತ್ತೀಚೆಗೆ ಬಾಂಗ್ಲಾ ಬಳಸಿದ್ರೆ ಹಿಂದೂ ಕಾರ್ಯಕರ್ತರ ಮೇಲೆ ಕೂಡ FIR ಆಗುವಂಥ ಕೆಲಸ ಇದೆ. ನನ್ನ ಹಿಂದೂ ಜಾಗರಣ ವೇದಿಕೆ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲೋ ಪೊಲೀಸ್ ಇಲಾಖೆ ಸರ್ಕಾರದ ಕೈಗೊಂಬೆ ಆಗಿದೆಯಾ? ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಲಗೆಟ್ಟು ಹೋಗಿದೆ. ಮೈಸೂರಿನಲ್ಲಂತೂ ಕೂಡ ಡ್ರಗ್ ಮಾಫಿಯಾ, ವಲಸೆ ಮಾಫಿಯಾ, ವಿದ್ರೋಹಿ ಚಟುವಟಿಕೆಗಳು, ಗೂಂಡಾ ಚಟುವಟಿಕೆಗಳು ಮತ್ತು ಈಗಾಗಲೇ ಇತ್ತೀಚೆಗೆ ಈ ಅಡವಿಟ್ಟ ಚಿನ್ನ ಅಂತ ಪ್ರಕರಣಗಳು ಬಹಳ ಅವ್ಯಾತವಾಗಿ ನಡೀತಾ ಇದೆ. ಅಂದರೆ ಇದು ಮೈಸೂರು ಯಾವ ಸಾಂಸ್ಕೃತಿಕ ನಗರಿ, ವಿದ್ಯಾಕ್ಷೇತ್ರ, ಶಿಕ್ಷಣ ಕ್ಷೇತ್ರದ ನಗರಿ ಅಂತಕ್ಕಂಥ ಒಂದು ಪ್ರಶಾಂತತೆ ಇದೆ. ಆ ಪ್ರಶಾಂತತೆಯ ವಾತಾವರಣವನ್ನು ಕುಲುಷಿತಗೊಳಿಸಿ ಇಡೀ ವ್ಯವಸ್ಥೆಯನ್ನು ಸಮಾಜಘಾತುಕ ಶಕ್ತಿಗಳ ಮುಷ್ಟಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆಯನ್ನೋ ವ್ಯವಸ್ಥೆ ಈ
ಪೊಲೀಸ್ ವೈಫಲ್ಯದ ಕಾರಣದಿಂದಾಗಿ ಅಂತ ನನಗೆ ಅನ್ನಿಸ್ತಾ ಇದೆ. ಅಲ್ಲ ಸರ್, ಈ ರಿಪೋರ್ಟ್ ಆದ್ಮೇಲೆ FIR ಹಾಕುವಂಥದ್ದು ಎಷ್ಟು ಸರಿ ಸರ್? ಯಾಕಂದ್ರೆ ಬಾಂಗ್ಲಾ ವಲಸಿಗರು ಅಂತ ಅನ್ನುವಂಥದ್ದು ಪೊಲೀಸರು ಸರಿಯಾಗಿ ವಿಚಾರಣೆ ಮಾಡಲಿಲ್ಲ ಅಂತ ಅದೇ ಅನ್ನುವಂಥದ್ದು ಈ ಕಾಂಗ್ರೆಸ್ಸೇ ಮತ ಬ್ಯಾಂಕ್ ಸೃಷ್ಟಿ ಮಾಡ್ತಕ್ಕಂಥದ್ದು. ಬಾಂಗ್ಲಾದಿಂದ ಯಾಕೆ ವಲಸೆ ಬಂದಿದ್ದಾರೆ ಅಂದ್ರೆ ಬಾಂಗ್ಲಾದಲ್ಲಿ ಭಾರತ ಗೆದ್ದಿದೆ, ಭಾರತವನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಅಲ್ಲೆಲ್ಲೂ ನೆಲೆ ಇಲ್ಲದೆ ಇರೋದ್ರಿಂದ ಕಾಂಗ್ರೆಸ್ ಇರೋ ಸರ್ಕಾರ ಸುರಕ್ಷಿತ ಅಂತ ಬಂದಿದ್ದಾರೆ. ಅವ್ರನ್ನ ರಕ್ಷಣೆನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಯಾವುದೇ ಬಾಂಗ್ಲಾದೇಶದವ್ರನ್ನ ಮುಟ್ಟಿದ್ರೆ ನಿಮ್ಗೆ FIR ಹಾಕಿ ಒಳಗಡೆ ಹಾಕ್ತೀನಿ ಅಂತಕ್ಕಂಥ ವರ್ತನೆಯನ್ನ ಪೊಲೀಸರು ತೋರಿಸ್ತಾರೆ. SIR ವಿರೋಧ ಮಾಡ್ತಾ ಇರೋದು ಕಾಂಗ್ರೆಸ್ನವರು ಅದೇ ಕಾರಣಕ್ಕ? ಕಾಂಗ್ರೆಸ್ಸಿಗರು ಒಳ್ಳೆಯ ಕೆಲಸಗಳನ್ನೆಲ್ಲ ವಿರೋಧಿಸುವ ಪರಂಪರೆ ಉಳ್ಳವರು. ಆದ್ದರಿಂದ SIRನು ವಿರೋಧಿಸ್ತಾರೆ, CAAನು ವಿರೋಧಿಸ್ತಾರೆ, ಆರ್ಟಿಕಲ್ 370 ವಿರೋಧಿಸ್ತಾರೆ, ರಾಮ ಮಂದಿರನೂ ವಿರೋಧಿಸ್ತಾರೆ. ದೇಶಕ್ಕೆ ಒಂದು ಸುಭದ್ರತೆಯನ್ನು ಕೊಡ್ತಕ್ಕಂಥ ಎಲ್ಲವನ್ನೂ ವಿರೋಧಿಸುವುದೇ ದೇಶ ವಿಭಜಕ ಮನಸ್ಥಿತಿಗಳನ್ನ ಪ್ರತಿನಿಧಿಸ್ತಕ್ಕಂಥ ಕಾಂಗ್ರೆಸ್ಸಿನ ಕುಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ಸರ್, ಸಿದ್ದರಾಮಯ್ಯ ಅವರು ಒಂದ್ ಕಡೆ ಹೇಳ್ತಾರೆ ಹಿಂದೂ ರಾಷ್ಟ್ರವಾಗಿ ಮಾಡೋದಕ್ಕೆ ಬಿಡಬಾರ್ದು ನಾವು ಅಂತ. ಅವ್ರಿಗೆ ಇದೆಯಲ್ಲ ಈಗಾಗಲೇ ಹಣೆಪಟ್ಟಿ ಸಿದ್ದರಾಮುಲ್ಲಾ ಖಾನ್ ಅಂತ, ಹೀಗಾಗಿ ಹೇಳ್ತಾರೆ. ಸರ್, ಈಗ 20 ವರ್ಷದಲ್ಲಿ ನೀವು ಒಂದು ಬುಕ್ ಬರ್ತಾ ಇದ್ದೀನಿ ಅಂತ ಹೇಳ್ತೀವಿ ಶ್ರೀಗಳಿಗೆ, ಅದು ಯಾವ್ದು ಹೆಸರು ಹೇಳ್ಬೇಕು? 20 ವರ್ಷ ಅಂದ್ರೆ 20ನೇ ವಯಸ್ಸಿನಲ್ಲಿದ್ದಾಗ ನಾನೊಂದು ಪತ್ರಿಕೆ ವಾಂಚಲ್ಯ ಅಂತ ಒಂದು ವಾರಪತ್ರಿಕೆ ತಂದಿದೆ. ಆ ಚಿಕ್ಕ ವಯಸ್ಸಿನಿಂದಲೇ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ಇದ್ದವನು, ಒಂದಷ್ಟು ಬರವಣಿಗೆ ಹವ್ಯಾಸ ಇದ್ದವನು ಅನ್ನೋದನ್ನು ನಾನು ಥ್ಯಾಂಕ್ ಯು ಸರ್.